ರಾಜ್ಯದ ಬೈ ಎಲೆಕ್ಷನ್ನಲ್ಲಿ ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿರೋದು ಮಾತ್ರ ಅತ್ಯಂತ ಪ್ರಯಾಸದ ಗೆಲುವು. ಕಳೆದ ಬಾರಿ 27,000 ಮತಗಳಿಂದ ಗೆದ್ದಿದ್ರು ಶಾಮನೂರು ಶಿವಶಂಕರಪ್ಪ. ಈ ಬಾರಿ ಸಮರ್ಥ ಗೆದ್ದಿದ್ದು 5,700 ಓಟಲ್ಲಿ. 2023ರಲ್ಲಿ 57% ಓಟು ಶಾಮನೂರು ಶಿವಶಂಕರಪ್ಪ ಅವರಿಗೆ. ಸಮರ್ಥಿಗೆ ಈ ಬಾರಿ ಸಿಕ್ಕಿದ್ದು 43% ಓಟು. ವೋಟ್ ಶೇರಲ್ಲೂ ಕುಸಿತ, ಮಾರ್ಜಿನಲ್ಲೂ ಕೂಡ ಕುಸಿತ. ಕಾರಣ ಏನು ಅಂತಂದ್ರೆ SDPIನ ಸ್ಪರ್ಧೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಓಟು, ಮುಸ್ಲಿಂ ಓಟುಗಳನ್ನು SDPIನ ಅಭ್ಯರ್ಥಿ ಅಫ್ಸರ್ ಕೋಡ್ಲಿಪೇಟೆ ದೊಡ್ಡ ಪ್ರಮಾಣದಲ್ಲಿ ಪಡ್ಕೊಂಡಿದ್ದಾರೆ. 18,000 ಓಟು. 18,000 ಓಟು. ಕಳೆದ ಬಾರಿ SDPI ಈ ಕ್ಷೇತ್ರದಲ್ಲಿ ಡೆಪಾಸಿಟ್ ಕಳ್ಕೊಂಡಿತ್ತು. ಠೇವಣಿಯೂ ಇರಲಿಲ್ಲ, ಠೇವಣಿಯೂ ಉಳಿದಿರಲಿಲ್ಲ SDPI. ಈ ಬಾರಿ SDPIನ ಅಭ್ಯರ್ಥಿ 18,000 ಮತಗಳನ್ನು ಪಡೆದಿದ್ದಾರೆ. ಅವರು ಪಡೆದಂಥ ಪ್ರತಿಯೊಂದು ಮತವೂ ಕೂಡ ಅದು ಕಾಂಗ್ರೆಸ್ನ ಮತ. ಅಲ್ಲಿಗೆ ಮುಸ್ಲಿಂ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯೇ ಒದ್ದಾಡೋದಕ್ಕೆ ಕಾರಣ ಆಗಿದೆ, ಒದ್ದಾಡಿ ಗೆಲ್ಲೋದಕ್ಕೆ ಕಾರಣ ಆಗಿದೆ. ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸಮರ್ಥಿಗೆ ಈ ಕಡಿಮೆ ಅಂತರದ ಗೆಲುವಾಗೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ ಮುಸ್ಲಿಂ ಬಂಡಾಯವೇ ಪ್ರಮುಖ ಕಾರಣ. ಸ್ಥಳೀಯ ಮುಸ್ಲಿಂ ಮುಖಂಡರು, ಧರ್ಮಗುರುಗಳು ಬೇಸರ ವ್ಯಕ್ತಪಡಿಸಿದರು. ಶಾಮನೂರು ನಂತರ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟು ಅಂತ ಮಾತುಕತೆಯಾಗಿತ್ತು, ಅದಾಗಲಿಲ್ಲ ಅಂತೆಲ್ಲ ಪ್ರಚಾರ ಆಯಿತು. ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಬರಲೇ ಇಲ್ಲ. ಬಂದಂಥ ಕಾಂಗ್ರೆಸ್ ನಾಯಕರು ಕೂಡ ಪೂರ್ಣ ಮನಸ್ಸಿನಿಂದ ಪ್ರಚಾರ ಮಾಡಿಲ್ಲ. ಕೆಲ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಕ್ರಮ ಎಲ್ಲ ತೆಗೆದುಕೊಳ್ಳುವಂಥ ಕೆಲಸಗಳಾಯಿತು ಎಲೆಕ್ಷನ್ನ ನಂತರ. ಮುಸ್ಲಿಂ ಮತದಾರರು ಜಾಸ್ತಿ ಇರುವಂಥ ವಾರ್ಡ್ಗಳಲ್ಲಿ SDPIನ ಅಭ್ಯರ್ಥಿ ದೊಡ್ಡ ಪ್ರಮಾಣದಲ್ಲಿ ವೋಟ್ ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಬಿದ್ದಂಥ ವೋಟುಗಳು, ಕಾಂಗ್ರೆಸ್ಗೆ ಯಾವ ವಾರ್ಡ್ಗಳಲ್ಲಿ ದೊಡ್ಡ ಪ್ರಮಾಣದ ಲೀಡ್ ಸಿಕ್ಕಿತ್ತೋ ಈ ಬಾರಿ ಆ ಲೀಡ್ ಸಿಕ್ಕಿಲ್ಲ. ಅಫ್ಸರ್ ಕೋಡ್ಲಿಪೇಟೆ SDPI ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಕಾಂಗ್ರೆಸ್ಗೆ ಭಯ ಮೂಡಿಸುವಲ್ಲಿ, ಭಯ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಹಂತದಲ್ಲಂತೂ ಕಾಂಗ್ರೆಸ್ಗೆ ಗೆಲ್ತೀವೋ ಇಲ್ವೋ ಅನ್ನುವಂಥ ಆತಂಕ ಶುರುವಾಗಿತ್ತು. ಯಾಕಂತಂದ್ರೆ ಮೊದಲ 7 ಸುತ್ತು ಶ್ರೀನಿವಾಸ್ ದಾಸ ಕರಿಯಪ್ಪ ಮುನ್ನಡೆಯಲ್ಲೇ ಇದ್ರು. ಕಂಟಿನ್ಯೂ ಆಗತ್ತೇನೋ ಅನ್ನುವಂಥ ಆತಂಕ ಕಾಂಗ್ರೆಸ್ ನಾಯಕರಿಗೆ ಸೃಷ್ಟಿಯಾಗಿತ್ತು. ಇನ್ನು BJP ಹಿನ್ನಡೆಗೆ ಏನು ಕಾರಣ? ಮತದಾನಕ್ಕೂ ಮುನ್ನ 2 ತಿಂಗಳ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಗ್ಯಾರಂಟಿ ಯೋಜನೆ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಸಚಿವರು, ಶಾಸಕರು ಈ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು. ಕಾರ್ನರ್ ಮೀಟಿಂಗ್ಗಳಾಯಿತು. ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಶಾಮನೂರು ಕುಟುಂಬಕ್ಕೆ ಇರುವಂಥ ಹಿಡಿತ BJPಯ ಸೋಲಿಗೆ ಕಾರಣ ಆಯಿತು. ಮತ್ತು ಲಿಂಗಾಯತ ಸ್ವಾಮೀಜಿಗಳ ಹೇಳಿಕೆ, ಅದರಲ್ಲಿ ಪಂಚಪೀಠದ ಜಗದ್ಗುರುಗಳ ಪೈಕಿ ಒಬ್ಬರು ಮಾತನಾಡಿದರು, ಶ್ರೀಶೈಲದ ಜಗದ್ಗುರುಗಳು, ನಮ್ಮವರನ್ನು ನಾವು ಬೆಂಬಲಿಸಬೇಕು ಅಂತ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆದರೆ BJPಗೆ ಮೈನಸ್ ಆಯಿತು. ಇನ್ನು ವೋಟ್ ಶೇರ ಈಗಾಗಲೇ ಹೇಳಿದೆ ನಾನು, ಡೀಟೇಲ್ ನೋಡ್ತಾ ಇದ್ದೀರಿ ನೀವು. ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆ ಮಾಡಿದಾಗ, ಸಮರ್ಥ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿದಾಗ ಇರುವಂಥ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ವ್ಯತ್ಯಾಸ ಇದೆ? 43% ಸಮರ್ಥಗೆ ಶಾಮನೂರು ಅವರು ಇದ್ದಾಗ, ಅಂದರೆ 2023ರ ಎಲೆಕ್ಷನಲ್ಲಿ 57% ವೋಟನ್ನು ಅವರು ಒಬ್ಬರೇ ಪಡ್ಕೊಂಡಿದ್ರು. 27,000 ಲೀಡಲ್ಲಿ ಗೆದ್ದಿದ್ರು. ಈ ಬಾರಿ ಲೀಡು 5,700 ಮತಗಳಿಗಷ್ಟೇ ಸೀಮಿತ ಆಗಿದೆ. ಇನ್ನಷ್ಟು ಡೀಟೇಲ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.